ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಇದರ ಅಡಿ ಮಹಿಳೆಯರಿಗೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ. ಹಾಗಾಗಿ ಸಣ್ಣ ವ್ಯಾಪಾರ ಆರಂಭಿಸಲು ಇಚ್ಛಿಸುವವರು ಈ ಯೋಜನೆಯ ಲಾಭವನ್ನ ಪಡೆಯಬಹುದು. ಹಾಗಾದ್ರೆ ಎಷ್ಟು ಪ್ರಮಾಣ ಸಾಲ ಸಿಗುತ್ತೆ ಅಂತ ತೋರಿಸ್ತೀವಿ ನೋಡಿ. ತಮ್ಮದೇ ಆದ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಬೇಕು, ಆ ಮೂಲಕ ಆದಾಯ ಕಂಡುಕೊಳ್ಳಬೇಕು ಎಂಬುದು ಬಹುತೇಕ ಮಹಿಳೆಯರ ಕನಸು. ಆದರೆ ಹೂಡಿಕೆ ಅಂತ ಬಂದಾಗ ಹೆಚ್ಚಿನವರು ಹಿಂದೆ ಸರಿತಾರೆ. ಇದೀಗ ಅಂತ ಮಹಿಳೆಯರಿಗಾಗಿಯೇ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನ ಆರಂಭಿಸಿದೆ. ನರೇಂದ್ರ ಮೋದಿ ಸರ್ಕಾರ ತನ್ನ ಮೊದಲ ಅವಧಿಯಲ್ಲಿ ಕೈಗೆಟುಕುವ ಬಡ್ಡಿ ದರದಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಈ ಯೋಜನೆಯಡಿ ಸಣ್ಣ ವ್ಯಾಪಾರ ಆರಂಭಿಸೋದಕ್ಕೆ ಮಹಿಳೆಯರಿಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ನೀಡುತ್ತೆ. ಕೇಂದ್ರ ಸರ್ಕಾರದ ಇಂತಹ ಹಲವು ಯೋಜನೆಗಳಿಂದ ಜನಸಾಮಾನ್ಯರ ಭವಿಷ್ಯ ಬದಲಾಗಿದೆ. ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಅಡಿ ಮಹಿಳೆಯರಿಗೆ ಸಾಲ ನೀಡುತ್ತಿವೆ. ಹಾಗಾಗಿ ಆಸಕ್ತರು ಸುಲಭದಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು. ಸಾಲದ 3 ವಿಭಾಗಗಳು ಯಾವುವು? ಈ ಸಾಲವನ್ನ 3 ವಿಭಾಗಗಳಲ್ಲಿ ನೀಡಲಾಗುತ್ತೆ. ಅವುಗಳಂದ್ರೆ ಶಿಶು, ಕಿಶೋರ ಮತ್ತು ತರುಣ. ಸಾಲದ ಮೊತ್ತವು ಎಲ್ಲ 3 ವಿಭಾಗಗಳಲ್ಲಿ ಬದಲಾಗುತ್ತೆ. ಶಿಶು ವಿಭಾಗದ ಅಡಿ 50,000 ರೂಪಾಯಿವರೆಗೂ ಸಾಲ ಸಿಗತ್ತೆ. ಕಿಶೋರ ವಿಭಾಗದ ಅಡಿ 50,000ಕ್ಕಿಂತ ಅಧಿಕ ಮತ್ತು 5 ಲಕ್ಷಕ್ಕಿಂತ ಕಡಿಮೆ ಸಾಲ ಮತ್ತು ತರುಣ್ ಅಡಿ 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯಬಹುದು. ಇನ್ನು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕಳೆದ 5 ಹಣಕಾಸು ವರ್ಷಗಳಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ 17.77 ಲಕ್ಷ ಕೋಟಿ ರೂಪಾಯಿಗಳ ಮಂಜೂರಾದ ಮೊತ್ತದಿಂದ 28.89 ಕೋಟಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಡಾಕ್ಟರ್ ಭಾಗವತ್ ಕಿಸನ್ ರಾವ್ ಕರಾಡ್ ಕೂಡ ಸದನಕ್ಕೆ ಈ ಮಾಹಿತಿಯನ್ನು ನೀಡಿದ್ದಾರೆ. 7.93 ಲಕ್ಷ ಕೋಟಿ ಮೊತ್ತ ಅಂದ್ರೆ 19.22 ಕೋಟಿಗೂ ಹೆಚ್ಚು ಸಾಲವನ್ನ ಮಹಿಳೆಯರಿಗಾಗಿ ನೀಡಲಾಗಿದೆ. ಅಂದ್ರೆ ಈ ಯೋಜನೆಯಡಿ ಮಂಜೂರಾದ ಒಟ್ಟು ಸಾಲದ 67%. ಹಾಗಾಗಿ ನೀವು ಕೂಡ ಈ ಯೋಜನೆಯ ಅಡಿ ಸಾಲ ಪಡೆಯುವ ಆಲೋಚನೆಯಲ್ಲಿದ್ರೆ ಹಿಂದೆ ಅರ್ಜಿ ಸಲ್ಲಿಸಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.